Hello my dear students, how are you all? Welcome to Pallavi Tutorials. Today we are going to discuss about the second PUC model question paper 3 accountancy. So accountancy alli model paper 1 alli ಏನೇನು questions ಇದೆ, ಯಾವ ರೀತಿಯಾಗಿ questions ರೈಸ್ ಆಗಿದೆ, ಥಿಯರಿಟಿಕ್ questions ಯಾವ ರೀತಿಯಾಗಿ ಬಂದಿದೆ, ಪ್ರಾಬ್ಲಮ್ಸ್ ಏನೇನಿದೆ ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಅಂಡ್ ಆಫ್ ಕೋರ್ಸ್ ಅಕೌಂಟೆನ್ಸಿಯಲ್ಲಿ ಪ್ರಾಬ್ಲಮ್ ಸೆಕ್ಷನ್ ಬಂದಾಗ ಎಕ್ಸಾಕ್ಟ್ ಆಗಿ ಇಂಥ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ನಮಗೆ ಗೊತ್ತಿರುತ್ತೆ. ಜಸ್ಟ್ ಅಮೌಂಟ್ ಚೇಂಜಸ್ ಆಗುತ್ತೆ ಅಥವಾ ಅಡ್ಜಸ್ಟ್ಮೆಂಟ್ಸ್ ಏನಾದರೂ ಕೆಲವೊಂದು ಚೇಂಜಸ್ ಆಗಬಹುದು ಬಿಟ್ಟರೆ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟು ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಮೆಥಡ್ ಆಗಿರಬಹುದು, ಆವರೇಜ್ ಪೀರಿಯಡ್ ಮೆಥಡ್ ಆಗಿರಬಹುದು, ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರ್ಬೋದು, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಆಗಿರ್ಬೋದು, ಅಡ್ಮಿಷನ್, ರಿಟೈರ್ಮೆಂಟ್, ಡಿಸಲ್ಯೂಷನ್, ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ರೇಷಿಯೋ ಕ್ಯಾಲ್ಕುಲೇಷನ್ಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಸೊ ಎಲ್ಲವೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು. ಎಲ್ಲದ್ರ ಮೇಲೂ ಕೂಡ ನಿಮಗೆ ಸೊಲ್ಯೂಷನ್ನ ಕೇಳ್ತಾರೆ, ಈಸಿಯಾಗಿ ಸ್ಕೋರನ್ನು ಮಾಡಬಹುದು. ಬಟ್ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇದೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, ಒನ್ ವರ್ಡ್ ಕ್ವಶನ್ಸು, ನೆಕ್ಸ್ಟು 2 ಮಾರ್ಕ್ಸಿನ ಥಿಯರಿ ಕ್ವಶನ್ಸ್ಗಳನ್ನ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಮಗೊಂದು ಐಡಿಯಾ ಬರಬೇಕು. ಅಥವಾ ನಾವು ಸ್ಟಾರ್ಟಿಂಗ್ ಪಾರ್ಟ್ ಎಯಲ್ಲಿ 20 ಮಾರ್ಕ್ಸ್ ಎಕ್ಸಾಕ್ಟ್ ಆಗಿ 20 ಔಟ್ ಆಫ್ 20 ತಗೊಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಯಾವ್ಯಾವ ಕಾನ್ಸೆಪ್ಟ್ಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಐಡಿಯಾ ಬರಬೇಕು ಅಂತ ಹೇಳಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನಾವು ಈ ಮಾಡೆಲ್ ಪೇಪರ್ ಅಷ್ಟು 1, 2, 3 ಏನಿದೆ ಅಷ್ಟಕ್ಕೂ ಕೂಡ ನಾವು ಪ್ರಿಪೇರ್ ಆಗಲೇಬೇಕು. ಯಾಕಂತ ಹೇಳಿದ್ರೆ ಥಿಯರಿ ಕ್ವಶನ್ಸ್ ಅಂದ ತಕ್ಷಣ ಡೈರೆಕ್ಟ್ ಆಗಿ ಥಿಯರಿ ಬೇಸ್ ಮೇಲೆ ಕೇಳ್ತಾರೆ ಅಂತ ಅನ್ಕೋಬೇಡಿ. ನೀವು ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡುವಾಗ ಫಸ್ಟ್ ಅದ್ರ ಬಗ್ಗೆ ಥಿಯರಿಟಿಕಲ್ ಆಗಿ ಒಂದಿಷ್ಟು ನಾಲೆಡ್ಜನ್ನ ಏನು ತಗೊಂಡು ಅದನ್ನು ಪ್ರಾಕ್ಟಿಕಲ್ ಮಾಡುವಾಗ ಇಂಪ್ಲಿಮೆಂಟ್ ಮಾಡ್ತಿರೋ ಆ ಥಿಯರಿಟಿಕಲ್ ನಾಲೆಡ್ಜು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 1 ಮಾರ್ಕಿನ ಕ್ವಶನ್ಸ್ಗಳನ್ನ ಏನು ಬರೆಯುವಾಗ ಅದಕ್ಕೆ ಆನ್ಸರ್ ಮಾಡುವಾಗ, ಓಕೆನಾ? ಹಾಗಾಗಿ ವೆರಿ ಇಂಪಾರ್ಟೆಂಟು ಯಾವ ರೀತಿಯಾಗಿ ಥಿಯರಿ ಕ್ವಶನ್ಸ್ ಕವರ್ ಆಗುತ್ತೆ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಈ ಪೇಪರಲ್ಲಿ ಪಾರ್ಟ್ ಎಯಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಕೊಂಡು 5 ಕ್ವಶನ್ಸ್ ಇರುತ್ತೆ. ಪ್ರತಿ ಕ್ವಶನ್ಸಿಗೂ ಕೂಡ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ನೀವು ಬರಿಬೇಕು ಮಕ್ಕಳೇ, ಓಕೆ? ಕ್ವಶನ್ ನಂಬರ್ 1, ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಆನ್ ದ ಫಸ್ಟ್ ಡೇ ಆಫ್ ಎವ್ರಿ ಮಂತ್, interest on total amount for the year ending will be calculated for answer 6.5 months. 6.5 months, 6.5 months. Second question, on dissolution of the firm, partners' capital accounts are closed through cash and bank account. Cash or bank account. Third one, non-current assets are. Here 2 types of assets there, fixed assets and current assets. So non-current assets are also called fixed assets. For example, land, building, machinery, etc. ಸೊ ನಾನ್ ಕರೆಂಟ್ ಅಸೆಟ್ಸ್ ಆರ್ ಅಂತ ಹೇಳ್ಕೊಂಡು 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಯಾವುದು ಅಂತ ನೋಡಿದಾಗ ಹಿಯರ್ ನಾನ್ ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ಲಾಂಗ್ ಪೀರಿಯಡಲ್ಲಿ ನಾವು ಯೂಸ್ ಮಾಡುವಂಥದ್ದು, ಲಾಂಗ್ ಡ್ಯೂರೇಷನಲ್ಲಿ ನಾವು ಯೂಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ ಅಂತ ಏನು ಹೇಳಿದೆ ಅದು, ದಟ್ ಈಸ್ ಕಾಲ್ಡ್ ನಾನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಯೂಸ್, ಅದು ಶಾರ್ಟ್ ಟರ್ಮ್ ಪೀರಿಯಡ್ನ, ಶಾರ್ಟ್ ಟರ್ಮ್ ಡ್ಯೂರೇಷನ್ನ ಅದು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಎ ಆಗುತ್ತೆ, ಬಿಕಾಸ್ ಎಕ್ಸ್ಪೆಕ್ಟೆಡ್ ಟು ಯೂಸ್ ಇನ್ ದ ಬಿಸ್ನೆಸ್ ಫಾರ್ ಲಾಂಗ್ ಪೀರಿಯಡ್. ಹಾಗಾಗಿ ಆಪ್ಷನ್ ಎ ಆನ್ಸರ್. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಪರ್ಸಂಟೇಜ್ ಆಫ್ ಈಚ್ ಲಯಬಿಲಿಟಿ to the total liabilities is shown in. Percentage of each liability to the total liabilities is shown in common size balance sheet. Here common size, comparative, trend ಎಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. Next one, dash are especially interested in the average payment period since it provides them with a sense of the bill paying patterns of the firm. Answer, lenders and suppliers. ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್. ಬ್ರಾಕೆಟಲ್ಲಿ ಆನ್ಸರ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು ಮಕ್ಕಳೇ. ಫಸ್ಟ್ ಒನ್, ಪಾರ್ಟ್ನರ್ಶಿಪ್ ಈಸ್ ದ ರಿಸಲ್ಟ್ ಆಫ್ ಡ್ಯಾಶ್ ಬಿಟ್ವೀನ್ 2 or more persons to do business and share its profits and losses.
ಸೊ ಗೊತ್ತಿದೆ ನಮಗೆ ಪಾರ್ಟ್ನರ್ಶಿಪ್ ಈಸ್ ದ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಬಿಟ್ವೀನ್ 2 or more persons ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ 2 or more persons ಮಧ್ಯ. ಇಟ್ ಶುಡ್ ಬಿ ಓರಲ್ ಆರ್ ರಿಟರ್ನ್. ಓಕೆ, next 7th one, dash ratio is required for sharing future profits and also for adjustment of capitals. Answer, new ratio. 8th one, premium on issue of debenture is a dash is capital profit. Next one, dash statements are the basic and formal annual report anta ide. Here the financial statements are the basic and formal annual report. Last one, cash flow statement prepared by dash method. Cash flow statement prepared by indirect method is used by most companies in practice. Okay, next match the following questions. Here first one, gaining ratio ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಹೇಗೆ ರಿಟೈರ್ಮೆಂಟ್ ಕಾನ್ಸೆಪ್ಟಲ್ಲಿ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ಸಲ್ಲಿ ABC ಅನ್ನುವಂತಹ ಪಾರ್ಟ್ನರ್ಸ್ ಇರ್ತಾರೆ. ಆ ABC ಅನ್ನುವಂತಹ ಪಾರ್ಟ್ನರ್ಸಲ್ಲಿ B ರಿಟೈರ್ ಆದ ಅಂತ ಹೇಳಿದ್ರೆ, ಸೊ ಬಿದು ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸಸ್ ಏನಿರುತ್ತೆ ಅದೆಲ್ಲವೂ ಕೂಡ ರಿಮೈನಿಂಗ್ A ಮತ್ತು Cಗೆ ಏನಾಗುತ್ತೆ, ಶೇರ್ ಆಗುತ್ತೆ, ಗೇನ್ ಆಗುತ್ತೆ. ಹಾಗಾಗಿ ಗೇನಿಂಗ್ ರೇಷಿಯೋ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ರಿಟೈರ್ಮೆಂಟಲ್ಲಿ ಬರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಎಲ್ಲಿ ಬರುತ್ತೆ ಅಂದ್ರೆ ಅಡ್ಮಿಷನ್ ಅಲ್ಲಿ ಬರುತ್ತೆ. ಬಿಕಾಸ್ ಅಡ್ಮಿಷನ್ ಅಂದಾಗ ಆಲ್ರೆಡಿ 2 ಪಾರ್ಟ್ನರ್ಸ್ ಇರ್ತಾರೆ. ನ್ಯೂ ಪಾರ್ಟ್ನರ್ನ ನಾವು ಅಡ್ಮಿಟ್ ಮಾಡ್ಕೊಂಡಾಗ ನಮ್ಮ ಪ್ರಾಫಿಟ್ನ ಅಗೈನ್ ನಾವು ಏನು ಮಾಡಬೇಕಾಗತ್ತೆ, ಶೇರ್ ಮಾಡಬೇಕಾಗತ್ತೆ. ದಟ್ ಮೀನ್ಸ್ ನಮ್ಮ ಪಾರ್ಟ್ ಆಫ್ ಪ್ರಾಫಿಟ್ ಆರ್ ಲಾಸಸ್ ಏನಿರುತ್ತೆ ಅದು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಹಾಗಾಗಿ ಅಡ್ಮಿಷನ್ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬರುತ್ತೆ, ರಿಟೈರ್ಮೆಂಟ್ ಅಲ್ಲಿ ಗೈನಿಂಗ್ ರೇಷಿಯೋ ಬರುತ್ತೆ. ಸೊ ಗೈನಿಂಗ್ ರೇಷಿಯೋ ಈಸ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್. ಸೆಕೆಂಡ್ ಒನ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇದೆ. ಡಿಸಲ್ಯೂಷನ್, ಡಿಸಾಲ್ವ್, ಶಟ್ ಡೌನ್, ಕ್ಲೋಸಿಂಗ್ ಡೌನ್. ಡಿಸಲ್ಯೂಷನ್ ಅಂತ ಹೇಳಿದ್ರೆ ಬಿಸ್ನೆಸ್ನ ನಾವು ಶಟ್ ಡೌನ್ ಮಾಡ್ತಾ ಇದ್ದೀವಿ, ಕ್ಲೋಸ್ ಮಾಡ್ತಾ ಇದ್ದೀವಿ, ವೈಂಡ್ ಅಪ್ ಮಾಡ್ತಾ ಇದ್ದೀವಿ, ಡಿಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಆಗುತ್ತೆ. ಸೊ ದಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಕ್ಲೋಸಿಂಗ್ ಡೌನ್ ಆಫ್ ಬಿಸ್ನೆಸ್. ಓಕೆ, ನೆಕ್ಸ್ಟ್ ಒನ್, issued capital. Issued capital is a part of authorized capital. Issued capital is a part of authorized capital. Next, trend analysis. Financial analysis tool. Here financial analysis tools are common size statement, comparative statement, next to trend analysis. So trend analysis is the financial analysis tool. Next one, last one, liquidity ratio. Here liquidity ratios are the short term in nature. Liquidity ratios are short term in nature, so that answer short term in nature. ನೆಕ್ಸ್ಟ್ ಒನ್ ಮಾರ್ಕಿನ ಕ್ವಶನ್ಸು 5 ಕ್ವಶನ್ಸ್ ಇರುತ್ತೆ, 5ಗೂ ಅಟೆಂಡ್ ಮಾಡಬೇಕು. 1 ಮಾರ್ಕ್ ಇರುತ್ತೆ. 1 ವರ್ಡ್ ಆರ್ 1 ಸೆಂಟೆನ್ಸಲ್ಲಿ ಆನ್ಸರ್ನ ಬರಿಬಹುದು. ಸೊ ರೈಟ್ ದ ಫಾರ್ಮುಲಾ ಫಾರ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕೇಳಿದರೆ. ಹಿಯರ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ದ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ನೆಕ್ಸ್ಟ್ 13th ಕ್ವೆಶನ್, ಡಿಸೀಸ್ಡ್ ಪಾರ್ಟ್ನರ್. ಡಿಸೀಸ್ಡ್ ಪಾರ್ಟ್ನರ್, ಡೆತ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ನಾವು ಈ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತೀವಿ. ಅಕಸ್ಮಾತ್ ಆಗಿ ನಾವು ಪಾರ್ಟ್ನರ್ ಒಬ್ಬ ಡೆತ್ ಆದ ಅಂತ ಹೇಳಿದ್ರೆ ಅಲ್ಲಿ ಏನು ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ, ಅಲ್ಲಿ ಸಮ್ ರೂಲ್ಸು ರೆಗ್ಯುಲೇಷನ್ಸ್ನ ನಾವೇನು ಫಾಲೋ ಮಾಡ್ತೀವಿ ಅದ್ರ ಬೇಸ್ ಮೇಲೆ ಒಂದು ಕ್ವಶನನ್ನು ಇಲ್ಲಿ ರೈಸ್ ಮಾಡಿದ್ದಾರೆ. ಡಿಸೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಯ್ಡ್ ಇನ್ 1 ಲಂಪ್ ಸಮ್ ಆರ್ ಇನ್ಸ್ಟಾಲ್ಮೆಂಟ್ಸ್ ವಿತ್ ಇಂಟ್ರೆಸ್ಟ್ ಅಂತ ಇದೆ. ಆನ್ಸರ್ ಟ್ರೂ. ನೆಕ್ಸ್ಟ್, ಎಕ್ಸ್ಪ್ಯಾಂಡ್ OPC 1 person company. Next one, can the company purchase its own debentures? Yes. Can the company purchase its own debentures? Answer, yes, of course. Give an example for extraordinary item anta ide. Here example for extraordinary items are loss due to the theft ಆಗಿರಬಹುದು, ಆರ್ ಅರ್ಥಕ್ವೇಕ್ಸ್ ಆಗಿರ್ಬೋದು, ಆರ್ ನ್ಯಾಚುರಲ್ ಡಿಸಾಸ್ಟರ್ಸ್. ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ಥೆಫ್ಟ್, ಅರ್ಥಕ್ವೇಕ್ಸ್ ಆರ್ ನ್ಯಾಚುರಲ್ ಡಿಸಾಸ್ಟರ್ಸ್. ಓಕೆನಾ. ನೆಕ್ಸ್ಟ್ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸಿನ ಥಿಯರಿಟಿಕಲ್ ಕ್ವಶನ್ಸ್ನ ಕೇಳಿದ್ದಾರೆ. ಹಿಯರ್ ಸ್ಟೇಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳಿದ್ದಾರೆ. ಫಿಕ್ಸ್ಡ್ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್.
ಅಕೌಂಟೆನ್ಸಿ ಕ್ಲಾಸಸ್ನ ಮಾಡುವಾಗ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದರೆ ಏನು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ದೀನಿ. ಆ ಒಂದು ವಿಡಿಯೋಸ್ಗಳನ್ನ ವಾಚ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಹಿಯರ್ 2 ಮಾರ್ಕ್ಸ್ಗೆ ಕೇಳಿರೋದ್ರಿಂದ 2 ಡಿಫ್ರೆನ್ಸಸ್ನ ಬರಿಬೇಕು. ಅಡ್ಜಸ್ಟ್ಮೆಂಟ್ಸ್ ಆರ್ ಮೇಡ್ ಇನ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ಸ್, ಅಡ್ಜಸ್ಟ್ಮೆಂಟ್ಸ್ ಆರ್ ಮೇಡ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. Capital shall remain fixed year after year. Capital fluctuate from year to year. Okay na? Next to question number 18. Pass the journal entry to close retiring partners capital account when the payment is made immediately ಅಂತ ಕೇಳಿದರೆ. ಸೊ ಜರ್ನಲ್ ಎಂಟ್ರಿ ಹಾಕುವಾಗ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ನೆರೇಷನ್ ಬರಿಬೇಕು. ಬೀಯಿಂಗ್ ರಿಟೈರಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಈಸ್ ಸೆಟಲ್ಡ್ ಬೈ ಪೇಮೆಂಟ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 19. ಹಿಯರ್ ಗಿವ್ ದ ಮೀನಿಂಗ್ ಆಫ್ ಇಶ್ಯೂ ಆಫ್ ಶೇರ್ಸ್ ಫಾರ್ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್. ಆನ್ಸರ್: issue of shares for consideration other than cash means issuing of shares for purchasing of assets without receiving money in ಕ್ಯಾಶ್ ಅಂತ ಬರಿಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 20. ಹೌ ವಿಲ್ ಯು ಡಿಸ್ಕ್ಲೋಸ್ ದ ಫಾಲೋಯಿಂಗ್ ಐಟಮ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಕೊಟ್ಟಿದ್ದಾರೆ. ಹಿಯರ್ ಇಲ್ಲಿ 2 ಟಾಪಿಕ್ 2 ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಲೂಸ್ ಟೂಲ್ಸ್, ಪ್ರಪೋಸ್ ಡಿವಿಡೆಂಡ್ ಇದೆ. ಹಿಯರ್ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಐಟಮ್ನ ಎಂಟ್ರಿ ಮಾಡಿ ಇದನ್ನು ಡಿಸ್ಕ್ಲೋಸ್ ಮಾಡುವಾಗ ಲೂಸ್ ಟೂಲ್ಸನ್ನ ಇನ್ವೆಂಟರೀಸ್ ಅಂತ ಡಿಸ್ಕ್ಲೋಸ್ ಮಾಡ್ತೀವಿ. ಪ್ರಪೋಸ್ ಡಿವಿಡೆಂಡ್ನ ನಾವು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಂತ ಕರಿತೀವಿ. ಲಾಸ್ಟ್ ಒನ್ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸಿನ ಥಿಯರಿಟಿಕಲ್ ಕ್ವಶನ್. ಲಾಸ್ಟ್ ಒನ್, ಸ್ಟೇಟ್ ಎನಿ 2 ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇದೆ. 2 ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಹಿಯರ್ ಆನ್ಸರ್: ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಕ್ಯಾಶ್ ಫ್ಲೋ, enhances the comparability of the reporting of operating performance. Next to part C, 6 ಮಾರ್ಕ್ಸಿನ ಕ್ವೆಶನ್ಸು. ಸೊ 6 ಮಾರ್ಕ್ಸಿನ ಕ್ವೆಶನ್ಸು ಟೋಟಲ್ 3 ಅಟೆಂಡ್ ಮಾಡಬೇಕು. ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಫಸ್ಟ್ 3ನೇ ಈಸಿ ಇದೆ, ಬಿಕಾಸ್ ಪ್ರಾಡಕ್ಟ್ ಮೆಥಡಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಲ್ಕುಲೇಷನ್ ಆಫ್ ಡ್ರಾಯಿಂಗ್ಸು ಗೊತ್ತಿದೆ, ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. 9% ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. 4,000ನ ಕ್ವಾರ್ಟರ್ಲಿ ಅವ್ರು ತಗೊಂಡಿದ್ದಾರೆ ಎಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಇದೆ. ಸೊ 1 ಇಯರ್ ನಮಗೆ ಬಿಗಿನಿಂಗ್ ಇಯರು ಏಪ್ರಿಲ್ 1 ಬರುತ್ತೆ, ಮಾರ್ಚ್ 31 ಎಂಡ್ ಆಫ್ ದ ಬಿಸ್ನೆಸ್ ಬರುತ್ತೆ ಡೇಟು. ಆ 12 ಮಂತ್ಸಲ್ಲಿ ಎವ್ರಿ 3 ಮಂತಿಗೆ 1 ಕ್ವಾರ್ಟರ್ ಅಂತ ಕರಿತೀವಿ. ಎವ್ರಿ 3 ಮಂತಿಗೆ 1 ಕ್ವಾರ್ಟರ್ ಅಂತ ಕರೆದಾಗ ನಮಗೆ ಟೋಟಲ್ ಆಗಿ 4 ಕ್ವಾರ್ಟರ್ಸ್ ಇನ್ ಅ ಇಯರ್, 4 ಕ್ವಾರ್ಟರ್ಸ್ ಸಿಗುತ್ತೆ. ಸೊ ಕ್ವಾರ್ಟರ್ಸಿನ ಬಿಗಿನಿಂಗ್ ಡೇಟ್ ತಗೋಬೇಕು. ದಟ್ ಮೀನ್ಸ್ ಇವಾಗ ಅವ್ರು ಏನು ಹೇಳಿದ್ದಾರೆ, ಕ್ವಾರ್ಟರ್ಲಿ ಎಟ್ ದ ಬಿಗಿನಿಂಗ್ ಅಂತ ಹೇಳಿದಾರಲ್ಲ, ಹಾಗಾಗಿ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಏಪ್ರಿಲ್ ಅಂದಾಗ ಏಪ್ರಿಲ್, ಮೇ, ಜೂನ್ ಈ 3 ಮಂತಿಂದ 1 ಕ್ವಾರ್ಟರ್ ಆಗುತ್ತೆ. ಸೊ ಏಪ್ರಿಲ್ 1 ಒಂದು ಡೇಟ್ ತಗೊಂಡ್ರೆ ನೆಕ್ಸ್ಟ್ ಜುಲೈ 1 ಇನ್ನೊಂದು ಡೇಟ್ ತಗೋಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆದ್ರ ಮೇಲೆ ಅಕ್ಟೋಬರ್ 1 ಒಂದು ಡೇಟ್ ತಗೋಬೇಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆದ್ರ ಮೇಲೆ ಜನವರಿದು ಒಂದು ಡೇಟು ತಗೋಬೇಕು. ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಯಾವ ಮಂತಿಂದ ಎಷ್ಟು ಮಂತ್ ಸಿಗುತ್ತೆ ನೋಡಬೇಕು. ಇಲ್ಲಿ ಡೈರೆಕ್ಟ್ ಆಗಿ ನೀವು ಫಸ್ಟ್ ಮಂತಿಂದ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಏಪ್ರಿಲ್, ಮೇ, ಜೂನಿಗೆ ನಿಮಗೆ 3 ಮಂತ್ ಆಯಿತು. ಫಾರ್ ಎಕ್ಸಾಂಪಲ್ ಅವನೇನಾದರೂ ಆಗಸ್ಟಲ್ಲಿ ವಿತ್ಡ್ರಾ ಮಾಡಿದ್ದಾನೆ ಅಂತ ಬಂದರೆ ನೀವು ಕ್ವಾರ್ಟರ್ ಅಂತ ತಗೊಂಡಾಗ ನೀವು ಫಸ್ಟಿಂದ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಲ್ಲ. ಅದಕ್ಕೋಸ್ಕರ ಅವರಲ್ಲಿ ಕ್ವಾರ್ಟರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಕ್ವಾರ್ಟರ್ ಅಂದರೆ ಆ ಕ್ವಾರ್ಟರ್ ಬಿಗಿನಿಂಗ್ ಡೇಟಿಂದನೇ ಎಷ್ಟು ಮಂತ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ನಾನು ಸಾಕಷ್ಟು ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ರೆ ಇದಕ್ಕೂ ಕೂಡ ಆನ್ಸರ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬಿಕಾಸ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಯಲ್ಲಿರುವ 6 and 12 ಮಾರ್ಕ್ಸಿನ ಕ್ವೆಶನ್ಸ್ಗಳನ್ನ ಯಾವ ರೀತಿ ಓದ್ಕೊಳ್ಬೇಕು ಅಥವಾ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅನ್ನೋದಕ್ಕೆ ಸಾಕಷ್ಟು ವಿಡಿಯೋಗಳಿದೆ. ಬೇಕಿದ್ರೆ ಇನ್ನೂ ಒಮ್ಮೆ ಕೂಡ ಇನ್ನೂ ಅತಿ ಹೆಚ್ಚು ಪ್ರಾಬ್ಲಮ್ಗಳಿಗೆ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು, ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದಿದ್ರೆ ನೀವು ನನಗೆ ಕಮೆಂಟ್ ಮಾಡಿ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಈಸಿ ಇರುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಅದರಲ್ಲೂ ಕೂಡ ನಮ್ಮ ಸಬ್ಜೆಕ್ಟ್ ಅಕೌಂಟೆನ್ಸಿ ಅಂತ ಬಂದಾಗ 100% ಶ್ಯೂರ್ ನಮಗೆ ಈ ಒಂದು ಪ್ರಾಬ್ಲಮ್ನ ಕೇಳ್ತಾರೆ ಅನ್ನೋದು ಗೊತ್ತಿರುತ್ತೆ. ಬಟ್ ಯಾವ ಮೆಥಡಲ್ಲಿ ಕೇಳ್ತಾರೆ ಅಥವಾ ಯಾವ ರೀತಿ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಯಾವ ರೀತಿ ಕ್ವೆಶನ್ಸ್ ರೈಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಬಿಕಾಸ್ ನಾವು ಪ್ರಾಡಕ್ಟ್ ಮೆಥಡ್ ಅಂತಲೇ ಬಂದರೆ ಅದರಲ್ಲಿ ನಮಗೆ ಕ್ವಾರ್ಟರ್ಲಿ ಕೇಳಬಹುದು, ಎವರೇಜ್ ಪೀರಿಯಡ್ ಮೆಥಡ್ ಕೇಳಬಹುದು, ಡೈರೆಕ್ಟ್ ಮೆಥಡ್ ಕೇಳಬಹುದು,
ಅಥವಾ ಬಿಗಿನಿಂಗ್ ಕೇಳ್ಬೋದು, ಮಿಡಲ್ ಕೇಳ್ಬೋದು, ಎಂಡ್ ಆಫ್ ದ ಮಂತ್ ಕೇಳ್ಬೋದು. ಸೊ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ ನಾಲೆಡ್ಜ್ ಇರಬೇಕು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.